ಎಸ್ಎ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಜೈಲು ಅಧಿಕಾರಿಗಳ ವಿರುದ್ಧವೇ ಕೈದಿಗಳ ಸ್ಕೆಚ್. ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಮೊಬೈಲ್ ಐ ಡ್ರಾಮಾ. ಬ್ಯಾರಕ್ ಸಂಖ್ಯೆ 9 ಮೇಲೆ ಅಧಿಕಾರಿಗಳ ಭರ್ಜರಿ ದಾಳಿ. ಪೆನ್ಸಿಲ್ ಕೋರೆ ಒಂಟಿಸಲಗದ ರೌದ್ರಾವತಾರ. ಕುಪ್ಪಗೋಡು ಗ್ರಾಮದಲ್ಲಿ ಆನೆಯಿಂದ ಆಟೋ ಜಖಂ. ಕಾಫಿನಾಡಿನಲ್ಲಿ ಹೆಚ್ಚಾದ ಕಾಡಾನೆಗಳ ಭೀತಿ. ಮದುವೆ ಸಂಭ್ರಮದ ಬೆನ್ನಲ್ಲೇ ಐ ಡ್ರಾಮಾ. ಬೀಳ್ಕೊಡುವ ವೇಳೆ ಸಂಬಂಧಿಕರ ಮಧ್ಯ ಗಲಾಟೆ. ಎಂಎಚ್ ಕನ್ವೆನ್ಷನ್ ಹಾಲ್ ಮುಂದೆ ಘಟನೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಮತ್ತೆ ವಿವಾದಕ್ಕೆ ಗುರಿಯಾಗಿದ್ದು, ಜೈಲಿನಲ್ಲಿ ಕೈದಿಗಳಿಗೆ ಮೊಬೈಲ್ ಹಾಗೂ ಇತರ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂಬ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗಿದೆ. ಇತ್ತೀಚೆಗೆ ಜೈಲಿನಲ್ಲಿದ್ದ ಅಕ್ರಮ ಚಟುವಟಿಕೆಗಳು ಹಾಗೂ ವಿಐಸಿ ಸೌಲಭ್ಯಗಳಿಗೆ ಬ್ರೇಕ್ ಹಾಕಿದ ಹಿನ್ನೆಲೆ ಕೆಲ ಕೈದಿಗಳು ಹಾಗೂ ಭ್ರಷ್ಟ ಸಿಬ್ಬಂದಿ ಸೇರಿ ಈ ವಿಡಿಯೋವನ್ನು ರೂಪಿಸಿದ್ದಾರೆಂಬ ಅನುಮಾನ ವ್ಯಕ್ತವಾಗಿದ್ದು, ವಿಡಿಯೋ ವೈರಲ್ ಆದ ಬಳಿಕ ಜೈಲು ಅಧಿಕಾರಿಗಳು ಬ್ಯಾರಕ್ ಸಂಖ್ಯೆ 9ರಲ್ಲಿ ದಾಳಿಯನ್ನು ನಡೆಸಿ ಡ್ರೈನೇಜ್ ಪೈಪ್ನೊಳಗೆ ಹಾಗೂ ಹಾಲಿನ ಪ್ಯಾಕೆಟ್ಗಳಲ್ಲಿ ಅಡಗಿಸಿದ್ದ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ 800 ಬಂಡೆ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್ ಮತ್ತು ಅಭಿ ಸೇರಿದಂತೆ 3 ಕೈದಿಗಳು ಈ ಸಂಚಿನ ಹಿಂದೆ ಇರುವ ಸಾಧ್ಯತೆ ವ್ಯಕ್ತವಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಇದು ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ವಿರುದ್ಧ ನಡೆಸಿದ ಪಿತೂರಿಯ ಭಾಗವಾಗಿರಬಹುದು ಎಂಬ ಮಾಹಿತಿ ಹೊರಬಂದಿದೆ. ಈ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪದ ಆರೋಪದ ಮೇರೆಗೆ 3 ವಾರ್ಡ್ಗಳಾದ ಶಿವಾನಂದ, ನಿರಂಜನ್ ಕಾಮತ್ ಹಾಗೂ ಹನುಮಂತಪ್ಪ ಅವರನ್ನ ಅಮಾನತುಗೊಳಿಸಲಾಗಿದ್ದು, ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ. ತಾಲೂಕಿನ ಕುಪ್ಪಗೋಡು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು, ಗ್ರಾಮಕ್ಕೆ ಪೆನ್ಸಿಲ್ ಕೋರೆ ಎಂಬ ಹೆಸರಿನ ದೈತ್ಯ ಒಂಟಿಸಲಗ ದಾಳಿಯನ್ನ ನಡೆಸಿದೆ. ತಾಲೂಕಿನ ಕುಪ್ಪಗೋಡು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು, ಗ್ರಾಮಕ್ಕೆ ನುಗ್ಗಿದ್ದ ಪೆನ್ಸಿಲ್ ಕೋರೆ ಹೆಸರಿನ ದೈತ್ಯ ಒಂಟಿಸಲಗ ಕೃಷ್ಣಪ್ಪ ಎಂಬುವವರಿಗೆ ಸೇರಿದ ಆಟೋವನ್ನ ಜಖಂಗೊಳಿಸಿದೆ. ಆನೆಯನ್ನ ಓಡಿಸಲು ಪಟಾಕಿಯನ್ನು ಸಿಡಿಸಿದಾಗ ರೊಚ್ಚಿಗೆದ್ದ ಸಲಗ ಮನೆಯ ಮುಂದಿದ್ದ ಆಟೋದ ಮೇಲೆ ದಾಳಿಯನ್ನು ನಡೆಸಿ ಆತಂಕವನ್ನ ಸೃಷ್ಟಿಸಿದೆ. ಕಳೆದ 1 ವಾರದಿಂದ ಈ ಭಾಗದಲ್ಲಿ ಆನೆಗಳ ಹಿಂಡು ಬೀಡು ಬಿಟ್ಟಿದ್ದು, ಕಾಫಿ ತೋಟಗಳಲ್ಲಿ ಕೆಲಸವನ್ನ ಮಾಡಲು ಕೃಷಿಕರು ಭಯಪಡುವ ವಾತಾವರಣ ನಿರ್ಮಾಣವಾಗಿದೆ. ಸಂತೋಷ, ಸಂಭ್ರಮ ಹಾಗೂ ಸಡಗರದಿಂದ ಕಂಗೊಳಿಸಬೇಕಿದ್ದ ಮದುವೆ ಸಮಾರಂಭದ ಕೊನೆಯಲ್ಲಿ ಗಲಾಟೆ ಆಗಿರುವ ಘಟನೆ ಭಾನುವಾರ ಸಂಜೆ ನಗರದಲ್ಲಿ ನಡೆದಿದೆ. ಎಲ್ಲಾ ವಿಧಿವಿಧಾನಗಳು ಅಚ್ಚುಕಟ್ಟಾಗಿ ನೆರವೇರಿದ ಬಳಿಕ ಸಂಬಂಧಿಕರ ಮಧ್ಯೆ ಉಂಟಾದ ಸಣ್ಣ ವಿವಾದವೇ ದೊಡ್ಡ ಜಗಳಕ್ಕೆ ಕಾರಣವಾಗಿದ್ದು, ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ನಗರದ ಅರಳಪೇಟೆಯಲ್ಲಿರುವ ಎಂಎಚ್ ಕನ್ವೆನ್ಷನ್ ಹಾಲ್ ಹೊರಭಾಗದಲ್ಲಿ ಈ ಘಟನೆ ನಡೆದಿದ್ದು, ಹನುಮಂತಪುರದ ವರ ಹಾಗೂ ದುದ್ದ ಭಾಗದ ವಧುವಿನ ಮದುವೆ ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ವೈಭವದಿಂದ ನೆರವೇರಿತು. ಮದುವೆಗೆ 2 ಕುಟುಂಬಗಳ ಸಂಬಂಧಿಕರು, ಸ್ನೇಹಿತರು ಹಾಗೂ ಪರಿಚಿತರಾದ ಹಲವರು ಭಾಗವಹಿಸಿದ್ದರು. ಶುಭಾಶಯಗಳನ್ನ ತಿಳಿಸಿದ್ದರು. ವಿಧಿವಿಧಾನಗಳೊಂದಿಗೆ ಯಾವುದೇ ಅಡಚಣೆ ಇಲ್ಲದೆ ಪೂರ್ಣಗೊಂಡ ಮದುವೆ ಮಧ್ಯಾಹ್ನ ಊಟದ ವ್ಯವಸ್ಥೆಯೂ ಕೂಡ ಸಮರ್ಪಕವಾಗಿ ನಡೆದಿತ್ತು. ಮದುವೆಯ ಎಲ್ಲಾ ಕಾರ್ಯಕ್ರಮಗಳು ಸುಗಮವಾಗಿ ಸಾಗುತ್ತಿದ್ದಾಗ ಸಂಜೆಯ ವೇಳೆಗೆ ವರ ವಧುವರನ್ನ ಮನೆಗೆ ಕಳುಹಿಸುವ ಸನ್ನಿವೇಶದಲ್ಲಿ ಅಪ್ರಿಯ ಘಟನೆ ಸಂಭವಿಸಿದೆ. ಸಂಬಂಧಿಕರ ಬಳಿಗೆ ಬಂದಿದ್ದ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಣ್ಣ ವಿಷಯವನ್ನ ಮುಂದಿಟ್ಟು ಮಾತಿನ ಚಕಮಕಿಯನ್ನ ಆರಂಭಿಸಿದ್ದಾನೆ ಎನ್ನಲಾಗಿದ್ದು, ಪ್ರಾರಂಭದಲ್ಲಿ ತುಚ್ಛವಾಗಿದ್ದ ಮಾತಿನ ಕಲಹ ಕ್ರಮೇಣವಾಗಿ ಗಂಭೀರವಾಗಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಯಿತು. ಕೆಲವೇ ಕ್ಷಣಗಳಲ್ಲಿ ವಾಗ್ವಾದ ತೀವ್ರಗೊಂಡು ಸಂಬಂಧಿಕರು 2 ಗುಂಪುಗಳಾಗಿ ವಿಭಜನೆಗೊಂಡು ಜಗಳವನ್ನ ಆರಂಭಿಸಿದ್ದಾರೆ. ಪರಿಸ್ಥಿತಿ ಹದಗೆಟ್ಟು ಮಹಿಳೆಯರು ಪುರುಷರು ಎಂಬ ಭೇದವಿಲ್ಲದೆ ಪರಸ್ಪರ ಕೈಗಳನ್ನ ಮಿಲಾಯಿಸುವ ಮಟ್ಟಕ್ಕೆ ತಲುಪಿತ್ತು. ಕೆಲವರು ಕೋಪದಿಂದ ಒಬ್ಬರನ್ನೊಬ್ಬರು ತಳ್ಳಾಟವನ್ನ ಮಾಡಿದ್ದು, ಹೊಡೆದಾಟವನ್ನ ನಡೆಸಿದ ಪರಿಣಾಮ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಬಸವನಾಯಕನಹಳ್ಳಿಯಲ್ಲಿ ನಡೆದ ತಂಗಿ ಜವರಮ್ಮ ಅವರ ಆರಾಧನಾ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಭಾಗವಹಿಸಿದ್ದರು. ಆರಾಧನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ದೇವೇಗೌಡ ಅವರು, ತಂಗಿಯನ್ನ ನೆನೆದು ಭಾವುಕರಾದರಲ್ಲದೆ ನನ್ನ ತಂಗಿ ಸಾವನ್ನಪ್ಪಿರುವ ವಿಷಯ ಪ್ರಧಾನಿಯವರಿಗೆ ಹೇಗೆ ತಿಳಿಯುತ್ತೋ ಗೊತ್ತಿಲ್ಲ. ಸುದ್ದಿ ತಿಳಿದ ತಕ್ಷಣ ಸಂತಾಪದ ಮೆಸೇಜ್ ಕಳಿಸಿರುವುದಕ್ಕೆ ನಾನು ಪ್ರಧಾನಿಯವರಿಗೆ ಆಭಾರಿಯಾಗಿದ್ದೇನೆ ಎಂದರು. ರಾಜಕೀಯವಾಗಿ ಈಗ ಏನೂ ಮಾತನಾಡಲ್ಲ, ಇದು ನೋವಿನ ಸಂದರ್ಭ. 3 ತಿಂಗಳಲ್ಲಿ ಮತ್ತೆ ಹಾಸನಕ್ಕೆ ಬರುತ್ತೇನೆ, ಆಗ ರಾಜಕೀಯ ಬಗ್ಗೆ ಮಾತನಾಡುವೆ ಎಂದರು. ನಾನು ಮೊದಲನೇ ಮಗ. ನನ್ನ ಹಿಂದುಗಡೆ
ಒಬ್ಬಳು ತಂಗಿ ಹುಟ್ಟಿದ್ಲು. ಎರಡನೇ ಹೆಂಡತಿ ನಮ್ಮ ತಾಯಿ ಹೆಸರು ದೇವಮ್ಮ. ಮೊದಲನೇ ಹೆಂಡತಿ 3 ದಿನ ಗಂಡ್ಮಕ್ಳು ತೀರೋದ್ಮೇಲೆ ನಮ್ಮ ತಂದೆ ಎರಡನೇ ಹೆಂಡತಿ ಮದುವೆ. ಎರಡನೇ ಹೆಂಡತಿ ದೇವಮ್ಮನಿಗೆ ಮೊದಲನೇ ಮಗ. ನನ್ನ ಹಿಂದ್ಗಡೆ ಒಬ್ಬಳು ತಂಗಿ ಹುಟ್ಟಿದ್ಲು, ಅವಳು ತೀರೋದ್ಲು. ಸುಮಾರು 15-16 ವರ್ಷ ವಯಸ್ಸಿನಲ್ಲಿ. ಇವಳು ಎರಡನೇ ತಂಗಿ, ಅಂದ್ರೆ ನನಗೆ 3ನೇರು. ಈಗ ಇವಳು ನನಗಿಂತ ಒಂದು 3 ವರ್ಷ ವಯಸ್ಸಲ್ಲಿ ಚಿಕ್ಕವಳು. ನನಗೆ 93 ಭರ್ತಿ ಆಗ್ತಾ ಇದೆ, ಅವಳಿಗೆ 89-90 ಇರ್ಬೋದು. ನಮ್ಮ ತಾಯಿ ಈ ಬಸವನಹಳ್ಳಿ ಹತ್ರ ಸಂಬಂಧ ಅಂತ ಹೇಳಿ ಇಲ್ಲಿಗೆ ಮದುವೆ ಮಾಡಿದ್ರು. ರಾಜ್ಯದ ಮಾಜಿ ಅಡ್ವೊಕೇಟ್ ಜನರಲ್ ಹಾಗೂ ಹಾಸನದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಹಿರಿಯ ನ್ಯಾಯವಾದಿ ಅಶೋಕ್ ಆರನಹಳ್ಳಿ ಅವರು ತಮ್ಮ ಧರ್ಮಪತ್ನಿಯವರೊಂದಿಗೆ ಪವಿತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದಿದ್ದಾರೆ. ಇಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆದ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಭಕ್ತಿಯಿಂದ ಪಾಲ್ಗೊಂಡು ದೈವಾನುಗ್ರಹವನ್ನ ಪಡೆದರು. ನಂತರ ಕುಕ್ಕೆ ಸುಬ್ರಹ್ಮಣ್ಯ ಮಠಕ್ಕೆ ಭೇಟಿನ ನೀಡಿದರು. ಈ ವೇಳೆ ಶ್ರೀ ಮಠದ ವತಿಯಿಂದ ದಂಪತಿಗಳನ್ನ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಆಸಕ್ತಿಯನ್ನು ವ್ಯಕ್ತಪಡಿಸಿದ ಶ್ರೀ ಆರನಹಳ್ಳಿ ಅವರು ಕ್ಷೇತ್ರಕ್ಕೆ ಭೇಟಿನ ನೀಡಿದ್ದು ಆತ್ಮತೃಪ್ತಿಯನ್ನ ತಂದಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕು ಆಡಳಿತ ಹಾಗೂ ಜೈನ್ ಸಮಾಜದ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಮಹಾವೀರ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಚನ್ನರಾಯಪಟ್ಟಣದ ತಾಲೂಕು ಆಡಳಿತದ ವತಿಯಿಂದ ಏರ್ಪಡಿಸಲಾಗಿದ್ದ ಭಗವಾನ್ ಮಹಾವೀರ ಜಯಂತಿ ಕಾರ್ಯಕ್ರಮವು ಅತ್ಯಂತ ಸಡಗರದಿಂದ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಇಂದಿನ ಅಶಾಂತಿಯ ಜಗತ್ತಿಗೆ ಮಹಾವೀರ ಅಹಿಂಸೆ ಮತ್ತು ಶಾಂತಿಯ ಸಂದೇಶ ಅತ್ಯಗತ್ಯವಾಗಿದೆ. ಪಂಚಶೀಲ ತತ್ವಗಳನ್ನ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಈ ಸಮಾಜಕ್ಕೆ, ಈ ನಾಡಿಗೆ ಒಂದು ಸನ್ನದೇ ಆದಂತಹ ಒಂದು ಸಂದೇಶವನ್ನು ನೀಡಿರುವಂಥದ್ದು ನಮ್ಮೆಲ್ಲರ ಬದುಕಿಗೆ ಒಂದು ರೀತಿ ಪ್ರೇರಣೆ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಏಕೆಂದರೆ ಜೈನ ಧರ್ಮ ವಿಶೇಷವಾದಂಥ ಧರ್ಮ. ಏಕೆಂದರೆ ಅಹಿಂಸಾ ಧರ್ಮದ ಮೂಲಕ ಸರ್ವರಲ್ಲೂ ಕೂಡ ಶಾಂತಿ, ಸಮಾಧಾನ, ಸದ್ಭಾವನೆಗಳನ್ನು ಮೂಡಿಸೋದ್ರ ಮೂಲಕ ಇವತ್ತು ಪ್ರಪಂಚಕ್ಕೆ ದೊಡ್ಡ ಬುನಾದಿಯನ್ನು ಹಾಕೊಂಡಿರ್ತಕ್ಕಂಥ ಧರ್ಮ ಯಾವ್ದಾರು ಇದ್ದರೆ ಅದು ಜೈನ ಧರ್ಮ ಎಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳುತ್ತೆ. ವಿಮಾನಗಳಲ್ಲಿ ಪ್ರಪಂಚದಲ್ಲಿ ಅಶಾಂತಿಯ ವಾತಾವರಣಗಳು ಇವತ್ತು ಉಲ್ಬಣ ಆಗ್ತಿರುವಂಥ ಸಂದರ್ಭ ನಿಜವಾಗ್ಲೂ ಕೂಡ ಒಂದು ಆತಂಕಕಾರಿಯಾದಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮೂಡಿಸ್ತಾ ಇದ್ದಾರೆ. ಏನು ನೀವು ನಾವು ಎಲ್ಲ ಮನೆಗಳಲ್ಲಿ ಕೂತರೂ ಕೂಡ ಮುಂದೆ ಏನಪ್ಪ, ನಾಳೆ ಏನಪ್ಪ, ನಾಡಿದ್ದೇನಪ್ಪ ಅಂತಕ್ಕಂಥ ಭಯದ ವಾತಾವರಣದಲ್ಲಿ ಬದುಕುವಂಥ ಸ್ಥಿತಿ ಇವತ್ತು ಪ್ರಪಂಚದಲ್ಲಿ ನಿರ್ಮಾಣ ಆಗ್ತಾ ಇದೆ. ಏಕೆಂದರೆ ಇವತ್ತು ವೈಜ್ಞಾನಿಕವಾಗಿ ಪ್ರಪಂಚ ಬೆಳೆದೋದ ಮೇಲೆ ಇವತ್ತು ಅನಾಹುತಗಳು ಯಾವ್ಯಾವ ರೀತಿ ಆಗ್ತಿದೆ ಅನ್ನೋದು ಕೂಡ ನಾವೆಲ್ಲ ಕೂಡ ಪರಿಶೀಲನೆ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಹಾವೀರ್. ಇದೇ ಸಂದರ್ಭದಲ್ಲಿ ಜೈನ್ ಸಮಾಜದ ಮುಖಂಡರಾದ ಅಶೋಕ್, ಶಾಂತಿಲಾಲ್, ಯಶೋಧ ಜೈನ್, ಅನಿಲ್, ಗ್ರೇಡ್ 2 ತಹಸೀಲ್ದಾರ್ ಪವನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ದೇವರು ನಿಮ್ಮ ತಂದೆ ತಾಯಿಗಳು. ಅವರನ್ನ ಗೌರವಿಸಿ ಪೂಜಿಸಬೇಕೆಂದು ಬೆಳ್ಳವಿ ಕಾರದ ಮಠದ ಶ್ರೀ ಕಾರದ ವೀರಬಸವ ಸ್ವಾಮಿಗಳು ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಆಗಲವಾಡಿ ಹೋಬಳಿಯ ಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವದ ಧಾರ್ಮಿಕ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇವರನ್ನ ನಾವು ಯಾರು ಕೂಡ ನೋಡಲು ಸಾಧ್ಯವಿಲ್ಲ, ಆದರೆ ನಿಮ್ಮ ತಂದೆ ತಾಯಿಗಳು ನಮಗೆ ದೇವರುಗಳಾಗಿದ್ದಾರೆ. ಆದ್ದರಿಂದ ಗುರು ಹಿರಿಯರಿಗೆ ಗೌರವವನ್ನ ಕೊಡಬೇಕು, ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಪೋಷಕರು ಮಕ್ಕಳ ಬಗ್ಗೆ ಗಮನವನ್ನ ಹರಿಸುತ್ತಿಲ್ಲ. ದೇವಾಲಯಗಳು ಆಲಯಗಳಾಗಬೇಕು. ಪ್ರತಿ ಊರಿನಲ್ಲಿ ಒಂದೊಂದು
ಇಂದು ದೇವಾಲಯಗಳು ನಿರ್ಮಾಣವಾಗುತ್ತಿರುವುದರಿಂದ ಗ್ರಾಮಗಳು ನೆಮ್ಮದಿಯ ತಾಣವಾಗುತ್ತಿವೆ. ಸನಾತನ ಧರ್ಮದಲ್ಲಿ ದೇವಾಲಯಗಳಿಗೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿವೆ. ಭಕ್ತರಿಗೆ ದೇವಾಲಯಗಳು ಶ್ರದ್ಧಾ ಕೇಂದ್ರವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಭಕ್ತಿಯಿಂದ ಪೂಜಿಸಿ ದೇವರ ಅನುಗ್ರಹ ಸದಾ ನಮ್ಮ ಮೇಲೆ ಇರುತ್ತದೆ ಎಂದು ತಿಳಿಸಿದ್ದಾರೆ. ಅವನ ಅನುಗ್ರಹ ಸಿಕ್ಕಾಗ ಅವನು ಬೇಗ ದರ್ಶನ ಮಾಡ್ತಾನೆ. ಮದುವೆ ಹೋದ ತಕ್ಷಣ ಯಾರು ಸಿಗುತ್ತೆ ದರ್ಶನ? ಮಾತೆಯವರು ಹೋದ ತಕ್ಷಣ ಎಲ್ಲಮ್ಮ ಯಜಮಾನರು ತೋಟಕ್ಕೆ ಹೋಗಿದ್ರೆ ಕೂತ್ರಿ ಬನ್ನಿ ನೀರು ಬಿಡ್ತಾರೆ ಟೀ ಬಿಡ್ತಾರೆ ಅಂತ ಕೇಳ್ತಾರೆ. ಅಲ್ಲ ಲಾಲನೆ ಪಾಲನೆ ಮಾಡ್ತಾರೆ. ಅದು ಮಾಡಿದ ತಕ್ಷಣ ಎಷ್ಟು ಆಯಾಸ ಬಂದು ಅಪ್ಪ ಹೋದ ತಕ್ಷಣ ಸಣ್ಣ ನೀರು ಬಿಡ್ಕೊಂಡು ಚೆನ್ನಾಗೈತೆ ಅಲ್ವಾ? ಅಷ್ಟೇ ಅವನ ಶಕ್ತಿ ಯಾವ ತರ ಐತೆ ನೋಡಿ. ಶಿಷ್ಯ ಆ ತರ ಅವನು ಆ ಗುರುವಿನ ಸೇವೆ ಮಾಡಿದ್ರೆ ಇಡೀ ಜಗತ್ತೇನಾಗ್ತಂತ ಇವತ್ತು ಅವನು ಪೂಜೆ ಮಾಡಿ ಅವನ ಮುಖಾಂತರ ಶ್ರೀರಾಮನ್ನೇ ಅರ್ಪಣೆ ಮಾಡ್ತಾನೆ. ಹೂವಿನಿಂದ ನಾವೇ ಸದಸ್ಯ ಇರ್ತಾನೆ. ಹೌದಲ್ಲ? ಸ್ಮರಣೆ ನಡೀತಾ ಇದೆ. ತದನಂತರ ಜೊತೆಯಲ್ಲಿ ಹನುಮನ ಜಾತ್ರೆಗಳನ್ನು ಪ್ರಾರಂಭಗೊಂಡಿದ್ದಾವೆ. ಇದರ ಮೇಲೆ ನಾನು ಹೇಳೋದೊಂದೇ ವಿಚಾರ, ಸಮಯ ಆಗಿರೋದ್ರಿಂದ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಜಗತ್ತಲ್ಲಿ ಅತ್ಯಂತ ಪವಿತ್ರ ಕ್ಷೇತ್ರಗಳು ಅಂತಕ್ಕಂಥ ನಮ್ಮೆಲ್ಲರ ಭಾವನೆಯನ್ನು ಹೊತ್ತಿದ್ರೆ ನಾವೆಲ್ಲ ತೆಗೆದುಕೊಳ್ಳುವಂತಹ ಆ ಪವಿತ್ರ ಕ್ಷೇತ್ರಗಳು, ನಾವೆಲ್ಲ ದೇವಾಲಯಗಳು, ಮಂದಿರಗಳು, ಜ್ಯೋತಿರ್ಲಿಂಗಗಳು ಅಂತ ಹೋಗ್ತಿದ್ದೇವೆ. ಅವು ಕ್ಷೇತ್ರಗಳು. ಆದ್ರೆ ಪುಣ್ಯ ಕ್ಷೇತ್ರಗಳು ಯಾವುದು ಅಂತ ನಾವು ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡಿದಾಗ ಇಡೀ ಜಗತ್ತಲ್ಲಿ ಎರಡೇ ಎರಡು. ಇದೇ ಸಂದರ್ಭದಲ್ಲಿ ತೆವಡೆಹಳ್ಳಿ ಮಠದ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿಗಳು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜ್ಕುಮಾರ್, ಮುಖಂಡರಾದ ಸಿದ್ದರಾಮಣ್ಣ, ಪ್ರಭಣ್ಣ, ಮಹದೇವಯ್ಯ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ದರು. ಕಾಸರಗೋಡು ಟೊಂಕ ಕಡಲ ತೀರದಲ್ಲಿ ರಿಡ್ಲೆ ಜಾತಿಯ ಕಡಲಾಮೆಯೊಂದು ಹೊನ್ನಾವರ ತಾಲೂಕಿನ ಕಾಸರಗೋಡು ಟೊಂಕದ ಕಡಲ ತೀರದ 4ನೇ ಗೂಡಿನಲ್ಲಿ ಇಟ್ಟಿರುವ 113 ಮೊಟ್ಟೆಗಳು ಇಂದು ಒಡೆದು 102 ಮರಿಗಳಿಗೆ ಜನ್ಮವನ್ನ ತಾಳಿವೆ. ಜನ್ಮ ತಾಳಿದ ಮರಿಗಳಿಗೆ ಅರಣ್ಯ ಇಲಾಖೆಯ ಉಸ್ತುವಾರಿಯಲ್ಲಿ ಸ್ಥಳೀಯ ಜೈನ ಚಂಟಕೇಶ್ವರ ಸಂಘದ ಭಾಸ್ಕರ್ ತಾಂಡೇಲ, ರಮೇಶ್ ತಾಂಡೇಲ ಮತ್ತು ರಾಜುದತ್ತ ತಾಂಡೇಲ ನೇತೃತ್ವದಲ್ಲಿ ಕಡಲಾಮೆಯ ಮರಿಗಳನ್ನ ರವಿವಾರ ಮುಂಜಾನೆ ಸುರಕ್ಷಿತವಾಗಿ ಸಮುದ್ರಕ್ಕೆ ಬಿಡಲಾಯಿತು. ಈ ಸಂದರ್ಭದಲ್ಲಿ ಆಮೆಗೂಡುಗಳ ರಕ್ಷಣೆಗೆಂದು ಅರಣ್ಯ ಇಲಾಖೆಯಿಂದ ನಿಯೋಜಿಸಿರುವ ಉದಯ ತಾಂಡೇಲ ಮತ್ತು ಗುರು ಮಾದೇವ ತಾಂಡೇಲ ಹಾಗೂ ಸ್ಥಳೀಯ ವಿಠ್ಠಲ ತಾಂಡೇಲ, ಗಣಪತಿ ತಾಂಡೇಲ ಮತ್ತಿತರರು ಪ್ರಮುಖರು ಹಾಜರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಜೈಲು ಅಧಿಕಾರಿಗಳ ವಿರುದ್ಧವೇ ಕೈದಿಗಳ ಸ್ಕೆಚ್. ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಮೊಬೈಲ್ ಐಡ್ರಾಮಾ. ಬ್ಯಾರಕ್ ಸಂಖ್ಯೆ 9ರ ಮೇಲೆ ಅಧಿಕಾರಿಗಳ ಭರ್ಜರಿ ದಾಳಿ. ಪೆನ್ಸಿಲ್ ಕೋರೆ ಒಂಟಿಸಲಗದ ರೌದ್ರಾವತಾರ. ಕುಪ್ಪಗೋಡು ಗ್ರಾಮದಲ್ಲಿ ಆನೆಯಿಂದ ಆಟೋ ಜಖಂ. ಕಾಫಿನಾಡಿನಲ್ಲಿ ಹೆಚ್ಚಾದ ಕಾಡಾನೆಗಳ ಭೀತಿ. ಮದುವೆ ಸಂಭ್ರಮದ ಬೆನ್ನಲ್ಲೇ ಐಡ್ರಾಮಾ. ಬೀಳ್ಕೊಡುವ ವೇಳೆ ಸಂಬಂಧಿಕರ ಮಧ್ಯ ಗಲಾಟೆ. ಎಂಎಚ್ ಕನ್ವೆನ್ಷನ್ ಹಾಲ್ ಮುಂದೆ ಘಟನೆ. ನೀವು ನೋಡ್ತಾ ಇದ್ದೀರಾ, ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.